ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹೀಪ್ ಸಾರ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಮಗೆ ಕೊಟ್ಟಿರುವಂತಹ ಲೀಸ್ಟ್ ಆಫ್ ಎಲಿಮೆಂಟ್ಸ್ನ ಹೀಪ್ ಸಾರ್ಟ್ ಅಲ್ಲಿ ನಾವು ಅಸೆಂಡಿಂಗ್ ಅಲ್ಲಾದ್ರೂ ಸಾರ್ಟ್ ಮಾಡ್ಬೋದು ಅಥವಾ ಡಿಸೆಂಡಿಂಗ್ ಅಲ್ಲಾದ್ರೂ ಕೂಡ ಸಾರ್ಟ್ ಮಾಡ್ಬೋದು. ಸೊ ಎಕ್ಸಾಮ್ಸ್ ಅಲ್ಲಿ ಆಲ್ಮೋಸ್ಟ್ ಅಸೆಂಡಿಂಗ್ ಅಲ್ಲಿ ಸಾರ್ಟ್ ಮಾಡಕ್ಕೆ ಹೇಳೋದ್ರಿಂದ ಅಸೆಂಡಿಂಗ್ ಅಲ್ಲಿ ಸಾರ್ಟ್ ಮಾಡೋಣ. ಅಸೆಂಡಿಂಗ್ ಅಂದ್ರೇನು? ಇನ್ಕ್ರೀಸಿಂಗ್ ಆರ್ಡರ್. ಸೊ ಅದಕ್ಕಿಂತ ಮುಂಚೆ ಈ ಹೀಪ್ ಸಾರ್ಟ್ ಏನ್ ಮಾಡುತ್ತೆ, ಕಂಪ್ಲೀಟ್ ಬೈನರಿ ಟ್ರೀನ ಫಾಲೋ ಮಾಡ್ತಾ ಹೋಗುತ್ತೆ. ಸೊ ಕಂಪ್ಲೀಟ್ ಬೈನರಿ ಟ್ರೀ ಏನು ಹೇಳುತ್ತೆ, ಒಂದು ಪೇರೆಂಟ್ ನೋಡ್ ಇದೆ ಅಂತ ಅನ್ಕೊಳ್ಳಿ. ಅದ್ರದ್ದು ವ್ಯಾಲ್ಯೂ ಎಷ್ಟೇ ಆದ್ರೂ ಕೂಡ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಸ್ಟ್ ಫಿಲ್ ಮಾಡಬೇಕು. ಫಸ್ಟ್ ಏನು ಫಿಲ್ ಮಾಡಬೇಕು? ಫಸ್ಟ್ ಲೆಫ್ಟ್ ಸೈಡ್ ಫಿಲ್ ಮಾಡಬೇಕು, ಆಮೇಲೆ ರೈಟ್ ಸೈಡ್ನ ಫಿಲ್ ಮಾಡಬೇಕು. ಆ ರೀತಿ. ಸೊ ಲೆವೆಲ್ ಬೈ ಲೆವೆಲ್ ಬರಬೇಕು, ಲೆಫ್ಟ್ ಟು ರೈಟ್. ಲೆವೆಲ್ ಬೈ ಲೆವೆಲ್ ಬಂದು ಈ ಲೆವೆಲ್ ಮುಗಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಬರಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಏನು ಮಾಡಬೇಕು? ಫಸ್ಟ್ ಲೆಫ್ಟ್ ಸೈಡ್ನ ಫಿಲ್ ಮಾಡಬೇಕು, ಏನೇ ವ್ಯಾಲ್ಯೂ ಆಗಿರಲಿ. ನೆಕ್ಸ್ಟು ರೈಟ್ ಸೈಡ್ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಇದರಲ್ಲಿ ಎರಡು ಸ್ಟೆಪ್ಸ್ ಬರುತ್ತೆ ಹೀಪ್ ಸಾರ್ಟ್ ಪ್ರಾಬ್ಲಮಲ್ಲಿ. ಮೊದಲನೇದು ಮ್ಯಾಕ್ಸ್ ಹೀಪ್ನ ಕನ್ಸ್ಟ್ರಕ್ಟ್ ಮಾಡೋದು, ಎರಡನೇದು ಡಿಲೀಟ್ ಡಾಟಾ ಫ್ರಮ್ ದ ಮ್ಯಾಕ್ಸ್ ಹೀಪ್. ಮ್ಯಾಕ್ಸ್ ಹೀಪ್ ಅಂದ್ರೇನು? ಸೊ ಒಂದು ಗುಡ್ಡೆ. ಹೀಪ್ ಅಂತ ಅಂದ್ರೇನು? ಗುಡ್ಡೆ, ಮರಳಿನ ಗುಡ್ಡೆ ಇರ್ಬೋದು, ಏನಿದ್ರು. ಸೊ ಅದರ ಹೈಟ್ ಜಾಸ್ತಿ ಆಗಬೇಕು ಅಂದ್ರೆ ಏನು ಮಾಡಬೇಕು? ಐಟಮ್ಸ್ನ ಜಾಸ್ತಿ ಆಗಬೇಕು. ಈಗ ಮರಳು ಅಂತ ಅನ್ಕೊಳ್ಳಿ, ಸ್ಯಾಂಡ್. ಸೊ ಸ್ಯಾಂಡ್ ಜಾಸ್ತಿ ಆದಷ್ಟು ಇದರ ಹೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಟಾಪ್ ಅಲ್ಲಿ ಯಾವತ್ತಿದ್ರೂ ಕೂಡ ಮ್ಯಾಕ್ಸ್ ಎಲಿಮೆಂಟ್ ಇರಬೇಕು. ಸೊ ಟಾಪ್ ಅಲ್ಲಿ ಯಾವತ್ತಿದ್ರೂ ಕೂಡ ಮ್ಯಾಕ್ಸ್ ಎಲಿಮೆಂಟ್. ಮ್ಯಾಕ್ಸ್ ಎಲಿಮೆಂಟ್ ಅಂತ ಅಂದ್ರೇನು? ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಟಾಪ್ ಅಲ್ಲಿ ಇರಬೇಕು ಅಂತ ಅರ್ಥ ಆಯ್ತು. ನೆಕ್ಸ್ಟ್ ಅದನ್ನೇ ಏನು ಹೇಳ್ತಾ ಇರೋದು, ಪೇರೆಂಟ್ ಮಸ್ಟ್ ಬಿ ಗ್ರೇಟರ್ ದೇನ್ ಆರ್ ಈಕ್ವಲ್ ಟು ಚೈಲ್ಡ್. ಪೇರೆಂಟ್ ನ ವ್ಯಾಲ್ಯೂ ಅದರ ಎರಡು ಚೈಲ್ಡ್ಗಳಿಗಿನ್ನ ವ್ಯಾಲ್ಯೂ ಜಾಸ್ತಿ ಇರಬೇಕು. ಜಾಸ್ತಿ ಇಲ್ಲ ಅಂತಂದ್ರೆ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ, ಆರ್ ಎಲ್ಸ್ ಸ್ವ್ಯಾಪ್. ಸೊ ಇವಾಗ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್. ಸೊ ಮೊದಲನೇ ಸ್ಟೆಪ್ಪಲ್ಲಿ ಏನಾಗುತ್ತೆ, 15 ಒಂದೇ ಇರೋದು. ಸೊ 15ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀವಿ. 15 ಒಂದೇ ಇರೋದು, ಸೊ ಡೈರೆಕ್ಟ್ ಇನ್ಸರ್ಟ್ ಆಯ್ತು. ನೆಕ್ಸ್ಟ್ ಎರಡನೇ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದ್ರೆ, ಸೊ 15 ಇದೆ. ಸೊ 15 ಆಲ್ರೆಡಿ ಇದೆ. ನಾನೇನು ಹೇಳಿದೆ, ಫಸ್ಟ್ ಲೆಫ್ಟ್ ಅನ್ನೇ ಫಿಲ್ ಮಾಡಬೇಕು. ಯಾವುದೇ ವ್ಯಾಲ್ಯೂ ಆಗಿದ್ರು ಕೂಡ ಕಂಪ್ಲೀಟ್ ಬೈನರಿ ಟ್ರೀಲಿ ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಸ್ಟ್ ಫಿಲ್ ಮಾಡಬೇಕು. ಸೊ ಲೆಫ್ಟ್ ಸೈಡ್ನ ಫಿಲ್ ಮಾಡೋದು. ನೆಕ್ಸ್ಟ್ ವ್ಯಾಲ್ಯೂ ಇದು 15 ಆಯ್ತಲ್ವಾ, ಇವಾಗ 20. ಸೊ 20ನ ಏನು ಮಾಡ್ತೀನಿ, ಲೆಫ್ಟ್ ಸೈಡ್ ಫಿಲ್ ಮಾಡ್ತೀನಿ. ಸೊ ಅಷ್ಟು ಜನಕ್ಕೆ ಡೌಟ್ ಆಗ್ತಾ ಇರುತ್ತೆ, ಯಾಕಂತಂದ್ರೆ 15ಗಿನ್ನ 20 ಜಾಸ್ತಿ. ಸೊ ಬೈನರಿ ಟ್ರೀ ಪ್ರಕಾರ ನಾನು ರೈಟ್ ಸೈಡಿಗೆ ಬರೀಬೇಕಿತ್ತು. ಆದರೆ ನಾವು ಕಂಪ್ಲೀಟ್ ಬೈನರಿ ಟ್ರೀನ ಇಲ್ಲಿ ಫಾಲೋ ಮಾಡ್ತಿರೋದ್ರಿಂದ ಏನು ಮಾಡಬೇಕು, ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಸ್ಟ್ ಫಿಲ್ ಮಾಡಬೇಕು. ಆಮೇಲೆ ಹೇಳಿದ್ದೀನಲ್ಲ, ಸ್ವ್ಯಾಪ್ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಏನಾಯಿತು, 20, 15. ನಾನು ಏನು ಹೇಳಿದ್ದೀನಿ, ಇನ್ನೊಂದು ಕಂಡೀಷನ್, ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿನ್ನ ಜಾಸ್ತಿ ಇರಬೇಕು. ಸೊ ಇದು ಪೇರೆಂಟ್ ಆಯಿತು, ಇದು ಚೈಲ್ಡ್ ವ್ಯಾಲ್ಯೂ ಆಯಿತು. ಸೊ ಪೇರೆಂಟ್ ವ್ಯಾಲ್ಯೂ ಎಷ್ಟು? 15. ಚೈಲ್ಡ್ ವ್ಯಾಲ್ಯೂ ಎಷ್ಟು? 20. ಸೊ 15 20ಗಿನ್ನ ದೊಡ್ಡದಾ? ಇಲ್ಲ. ಸೊ ಏನಾಯಿತು, ಚೈಲ್ಡ್ ವ್ಯಾಲ್ಯೂ ಜಾಸ್ತಿ ಇದೆ. ಏನು ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. 20ನ 15 ಜಾಗಕ್ಕೆ, 15ಅನ್ನು 20 ಜಾಗಕ್ಕೆ ಕಳಿಸಿ. ಸೊ ಇವಾಗ ಮೂರನೇ ಸ್ಟೆಪ್ಪಲ್ಲಿ ಏನಾಯಿತು, 20 15 ಪ್ಲೇಸಿಗೆ ಹೋಯಿತು, 15 20 ಪ್ಲೇಸಿಗೆ ಬಂತು. ಸೊ ಇವಾಗ ಸರಿ ಆಯ್ತಾ? 20ಗಿನ್ನ 15 ಚಿಕ್ಕದು ಲೆಫ್ಟ್ ಸೈಡಲ್ಲಿದೆ. ಸೊ ಇದೇ ರೀತಿ ಸ್ವ್ಯಾಪ್ ಮಾಡಿದಾಗ ಕರೆಕ್ಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಸ್ಟೆಪ್. ಫೋರ್ತ್ ಸ್ಟೆಪ್ಪಲ್ಲಿ 20 ಆಗಿದೆ, 15 ಆಗಿದೆ, 7ನ ಇನ್ಸರ್ಟ್ ಮಾಡಬೇಕು. ಸೊ 20 ಆಗಿದೆ, 15 ಆಲ್ರೆಡಿ ಆಗಿದೆ. ಸೊ ಇವಾಗ ಏನು, ಆಸ್ ಲೆಫ್ಟ್ ಆಸ್ ಪಾಸಿಬಲ್ ಫಿಲ್ ಮಾಡಾದ್ಮೇಲೆ ರೈಟ್ ಸೈಡ್ ಫಿಲ್ ಮಾಡಬೇಕು. ಲೆವೆಲ್ ಬೈ ಲೆವೆಲ್. ಒಂದು ಲೆವೆಲ್ ಆಯ್ತಾ, ಇನ್ನೊಂದು ಲೆವೆಲ್ಗೆ ಬರಬೇಕು. ಆ ಲೆವೆಲ್ ಏನು ಮಾಡಬೇಕು, ಲೆಫ್ಟ್ ಇಂದ ರೈಟಿಗೆ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ಈ ಲೆವೆಲ್ ಮುಗೀತು. ಈ ಲೆವೆಲ್ಗೆ ಬಂದಿರೋದ್ರಿಂದ ಈ ಲೆವೆಲ್ ಫುಲ್ ಕಂಪ್ಲೀಟ್ ಮಾಡಬೇಕು. ಬೈನರಿ ಟ್ರೀ ಆಗಿರೋದ್ರಿಂದ ಎರಡು ಚೈಲ್ಡ್ಗಳಿರುತ್ತೆ. ಒಂದು 15 ಆಯಿತು, ಇನ್ನೊಂದು ಯಾವುದು 7. ಸೊ ಇವಾಗ ಚೆಕ್ ಮಾಡಿ, 7 ಚೈಲ್ಡ್ ನೋಡು, ಅದರ ಪೇರೆಂಟ್ ಯಾವುದು 20. ಸೊ ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದೆಯಾ ನೋಡಿ. ಸೊ ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿನ್ನ ಜಾಸ್ತಿ ಇದೆ. ಸೊ ನೋ ಪ್ರಾಬ್ಲಮ್. ಸೊ ಇದು ಹೀಗೆ ಇರುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 9. ಸೊ 9ನ 5th ಸ್ಟೆಪ್ಪಲ್ಲಿ ಏನಾಗುತ್ತೆ, 20 ಹಾಗೆ ಇರುತ್ತೆ, 15 ಕೂಡ ಹಾಗೆ ಇರುತ್ತೆ, 7 ಕೂಡ ಹಾಗೆ ಇರುತ್ತೆ. ಈಗ 9ನ ಇನ್ಸರ್ಟ್ ಮಾಡಬೇಕು. 9ನ ಎಲ್ಲಿ ಮಾಡಬೇಕು? ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್. ಆ ರೀತಿ ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಟು ರೈಟ್, ಲೆವೆಲ್ ಬೈ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಸೊ ಏನು ಮಾಡಬೇಕು, ಲೆಫ್ಟ್ ಸೈಡಲ್ಲಿ ಇರುವಂಥದ್ದಕ್ಕೆ ಆ್ಯಡ್ ಮಾಡ್ತಾ ಬರಬೇಕು. ಸೊ ಈಗ ಇದರ ಪೇರೆಂಟ್ ನೋಡಿ ಯಾವುದು 15. ಪೇರೆಂಟ್ ಏನಾಗಿರಬೇಕು, ಚೈಲ್ಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. ಸೊ 9 ಇದೆ, ಇದು 15 ಇದೆ, ಕರೆಕ್ಟ್ ಇದೆಯಾ? ಸೊ ಕರೆಕ್ಟ್ ಇದೆ, ಯಾಕೆ 15 9ಗಿನ್ನ ದೊಡ್ಡದು. ನೆಕ್ಸ್ಟ್ ಏನು ಉಳಿದಿರೋದು, ಕೇವಲ ಒಂದೇ ಒಂದು ಎಲಿಮೆಂಟ್ ಯಾವುದು, 30. ಸೊ 30ನ ಏನು ಮಾಡಬೇಕು, ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಟು ರೈಟ್.
ಸೊ ಇದಕ್ಕೆ ಇನ್ನೊಂದು ಚೈಲ್ಡ್ ಇರುತ್ತಲ್ಲ ಬೈನರಿ ಟ್ರೀ ಅಂತಂದರೆ, ಸೊ 30ನ ಇಲ್ಲಿ ಫಿಲ್ ಮಾಡೋದು 30. ಸೊ ಇವಾಗ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿಂತ ಜಾಸ್ತಿ ಇರಬೇಕು. 30ಯ ಪೇರೆಂಟ್ ಯಾವುದು? 15. ಸೊ 15 30ಗಿಂತ ಚಿಕ್ಕದು. ಪೇರೆಂಟ್ ವ್ಯಾಲ್ಯೂ ಚೈಲ್ಡ್ ವ್ಯಾಲ್ಯೂಗಿಂತ ಚಿಕ್ಕದಿದೆ. ಸೊ ಏನು ಮಾಡಬೇಕು? ಸ್ವ್ಯಾಪ್ ಮಾಡಿ. 15 30 ಜಾಗಕ್ಕೆ ಹೋಗುತ್ತೆ, 30 15 ಜಾಗಕ್ಕೆ ಹೋಗುತ್ತೆ. ಸೊ ಸ್ವ್ಯಾಪ್ ಮಾಡಿದ್ರೆ ಏನಾಯಿತು? 20 ಹಾಗೆ ಉಳಿತು. ಸೊ 15 ಜಾಗಕ್ಕೆ 30 ಬಂದಿರುತ್ತೆ. ಸೊ 30 7 ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಈ ಸೈಡ್ 9, ನೆಕ್ಸ್ಟ್ ಈ ಸೈಡ್ 15 ಇಲ್ಲಿಗೆ ಹೋಗುತ್ತೆ. ಸೊ ಇವಾಗ ಮತ್ತೆ ಚೆಕ್ ಮಾಡಬೇಕು. ಸೊ ಇದ್ರ ಪೇರೆಂಟು ವ್ಯಾಲ್ಯೂ ಜಾಸ್ತಿ ಇದೆ, ಇದರ ಪೇರೆಂಟ್ ವ್ಯಾಲ್ಯೂ ಕೂಡ ಜಾಸ್ತಿ ಇದೆ. 30 ಇದೆ 20, 30ಯ ಪೇರೆಂಟ್ ಯಾರಾಯಿತು? 20 ಆಯಿತು. ಇವಾಗ ಸ್ವ್ಯಾಪ್ ಮಾಡಾದ್ಮೇಲೆ ಸೊ ಪೇರೆಂಟ್ ವ್ಯಾಲ್ಯೂ ಜಾಸ್ತಿ ಇರಬೇಕು ಚೈಲ್ಡ್ ವ್ಯಾಲ್ಯೂಗಿಂತ. ಸೊ ಏನು ಮಾಡೋಣ? 30ನ 20 ಜಾಗಕ್ಕೆ, 20ನ 30 ಜಾಗಕ್ಕೆ ಸ್ವ್ಯಾಪ್ ಮಾಡಿ. ಸೊ ಸ್ವ್ಯಾಪ್ ಮಾಡಿದಾಗ ಏನಾಯಿತು? 20 ಸಾರಿ. ಸೊ ಈಗ ಸ್ವ್ಯಾಪ್ ಮಾಡಿದಾಗ ಏನಾಯಿತು? 30 20 ಜಾಗಕ್ಕೆ ಹೋಗುತ್ತೆ, 20 30 ಜಾಗಕ್ಕೆ ಬರುತ್ತೆ. ಸೊ ಇನ್ನು ಉಳಿದಿರೋದು ಹಾಗೆ ಸೇಮ್ ಉಳ್ಕೊಳ್ಳುತ್ತೆ 9 50. ಸೊ ಇವಾಗ ಎಲ್ಲ ಎಲಿಮೆಂಟ್ಗಳನ್ನು ಅವ್ರು ಕೊಟ್ಟಿದ್ದಂಥ ಎಲ್ಲ ಎಲಿಮೆಂಟ್ಗಳನ್ನು ಕೂಡ ನಾವು ಟ್ರೀಯಲ್ಲಿ ಇನ್ಸರ್ಟ್ ಮಾಡಾಯಿತು. ಸೊ ಟ್ರೀಯಲ್ಲಿ ಇನ್ಸರ್ಟ್ ಮಾಡಾದ್ಮೇಲೆ ಅದರ ಪೇರೆಂಟ್ ನೋಡ್ಗಳು ಜಾಸ್ತಿ ಇದೆಯಾ ಚೈಲ್ಡ್ ನೋಡಿಗಿನ್ನ ಅಂತ ಚೆಕ್ ಮಾಡಿ. ಸೊ ಪೇರೆಂಟ್ ನೋಡ್ ಚೈಲ್ಡ್ ನೋಡಿಗಿನ್ನ ಜಾಸ್ತಿ ಇದೆ, ಪೇರೆಂಟ್ ನೋಡ್ ಚೈಲ್ಡ್ ನೋಡಿಗಿನ್ನ ಜಾಸ್ತಿ ಇದೆ. ಸೊ ಇವಾಗ ಏನಾಯಿತು? ಮೊದಲನೇ ಸ್ಟೆಪ್ ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಷನ್ ಆಯಿತು. ನಾನು ಹೇಳಿದೆ ಮ್ಯಾಕ್ಸಿಮಮ್ ಎಲಿಮೆಂಟು ಟಾಪಲ್ಲಿ ಇರುತ್ತೆ. ಸೊ ಇಲ್ಲಿರುವಂಥ ಎಲ್ಲ ಎಲಿಮೆಂಟ್ಗಳಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟು ಟಾಪಲ್ಲಿದೆ. ಈಗ ಎರಡನೇ ಸ್ಟೆಪ್ಗೆ ಹೋಗೋಣ. ಎರಡನೇ ಸ್ಟೆಪ್ ಏನು ಹೇಳ್ತಾ ಇದೆ? ಡಿಲೀಟ್ ದಿ ಡಾಟಾ ಫ್ರಮ್ ದ ಮ್ಯಾಕ್ಸ್ ಹೀಪ್. ಸೊ ಮ್ಯಾಕ್ಸ್ ಹೀಪಿಗೆ ನಾವು ಡೇಟಾನ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಕ್ಯೂ ಅಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಕ್ಯೂ ಅಲ್ಲಿ ಆ್ಯಡ್ ಮಾಡ್ತಾ ಹೋಗೋಣ. ಸೊ ಹೇಗೆ ಮಾಡಬೇಕು? ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ಮೊದಲನೇದು 0 ಲೆವೆಲ್. ಸೊ 0 ಲೆವೆಲಲ್ಲಿ ಏನಿದೆ? 30. ನೆಕ್ಸ್ಟ್ ಲೆವೆಲ್ 1 ಅಲ್ಲಿ ಲೆಫ್ಟ್ ಟು ರೈಟ್ 27. ನೆಕ್ಸ್ಟ್ ಲೆವೆಲ್ ಲೆಫ್ಟ್ ಟು ರೈಟ್ 9 15. ಸೊ ಈ ಕ್ಯೂ ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ ಅನ್ನು ಒಂದೊಂದನ್ನೇ ರಿಲೀಸ್ ಮಾಡ್ತಾ ಬರೋಣ, ಅಂದ್ರೆ ರಿಮೂವ್ ಮಾಡ್ತಾ ಬರೋಣ. ಅವಾಗ ಡಿಲೀಟ್ ದ ಡೇಟಾ ಫ್ರಮ್ ಮ್ಯಾಕ್ಸ್ ಹೀಪ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಈಗ ಎರಡನೇ ಸ್ಟೆಪ್ಗೆ ಹೋಗೋಣ. ಯಾವುದು? ಡಿಲೀಟ್. ಸೊ ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು? ಡಿಲೀಟ್ ಮಾಡ್ತಾ ಬರಬೇಕು. ಯಾವುದನ್ನ ಡಿಲೀಟ್ ಮಾಡಬೇಕು? ಮ್ಯಾಕ್ಸಿಮಮ್ ಎಲಿಮೆಂಟ್ ಅನ್ನೇ ನೀವು ಡಿಲೀಟ್ ಮಾಡಬೇಕು. ಯಾವುದನ್ನು ಡಿಲೀಟ್ ಮಾಡಬೇಕು? ಮ್ಯಾಕ್ಸಿಮಮ್ ಎಲಿಮೆಂಟ್. ಸೊ ಇವಾಗ 30 ಇರುವಂಥ ಜಾಗ ಖಾಲಿ, ಯಾಕೆ? 30ನ ನಾನು ಡಿಲೀಟ್ ಮಾಡಿದ್ದೀನಿ. ಸೊ 20 ಹಾಗೆ ಉಳ್ಕೊಂತು, ನೆಕ್ಸ್ಟ್ 7 ಹಾಗೆ ಉಳ್ಕೊಂತು, 9 ಹಾಗೆ ಉಳ್ಕೊಂತು, ನೆಕ್ಸ್ಟ್ 15 ಹಾಗೆ ಉಳ್ಕೊಂತು. ಸೊ ಇವಾಗ ಈ ಖಾಲಿ ಇರುವಂಥ ಜಾಗಕ್ಕೆ ಯಾವುದಾದ್ರೂ ಒಂದು ಎಲಿಮೆಂಟ್ ಬಂದು ಕೂರ್ಬೇಕಲ್ವಾ? ಸೊ ಯಾವ ಎಲಿಮೆಂಟ್ ಬಂದು ಕೂರುತ್ತೆ ಅಂತಂದರೆ, ಈ ಕ್ಯೂ ಅಲ್ಲಿ ಲಾಸ್ಟ್ ಇರುವಂಥ ಎಲಿಮೆಂಟ್ ಯಾವುದು? ಈ ಇರುವಂಥ ಕ್ಯೂ ಅಲ್ಲಿ ಲಾಸ್ಟ್ ಇರುವಂಥ ಎಲಿಮೆಂಟ್ ಯಾವುದು? ಅಂದರೆ ಲಾಸ್ಟ್ ಆಗಿ ಇನ್ಸರ್ಟ್ ಆಗಿರುವಂಥ ಎಲಿಮೆಂಟ್ ಯಾವುದು? 15. ಸೊ 15 ಏನು ಮಾಡುತ್ತೆ? 15 ಬಂದು 30 ಪ್ಲೇಸಿಗೆ ಕೂರುತ್ತೆ. ಸೊ ಇವಾಗ ಇದಷ್ಟು ಹೋಯ್ತಾ? ಸೊ ಇವಾಗ ನನ್ನ ಟ್ರೀ ಇಷ್ಟು ಫಾರ್ಮೇಷನ್ ಆಯಿತು. ಸೊ ಇವಾಗ ನಾನೇನು ಮಾಡಬೇಕು? ಅಪ್ಡೇಟ್ ಮಾಡಬೇಕು. ಸೊ ಇವಾಗ ಏನಾಯಿತು? 15 ಬಂದ್ಬಿಟ್ಟು 30 ಪ್ಲೇಸಲ್ಲಿ ಕೂತ್ಕೊಂತು. ನೆಕ್ಸ್ಟ್ 30 ಆಲ್ರೆಡಿ ನಾನು ರಿಮೂವ್ ಮಾಡಿದ್ದೀನಿ. ಸೊ ಇನ್ನು ಉಳಿದಿರೋದು ಇಷ್ಟು ಮಾತ್ರ, ಈ 4 ಎಲಿಮೆಂಟ್ ಮಾತ್ರ ಇದ್ದಿದೆ. ಯಾಕೆ? 30 ಆಲ್ರೆಡಿ ನಾನು ರಿಮೂವ್ ಮಾಡಿದೆ. ಸೊ ಇವಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆಯಾ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ನಾವು ಮಾಡಿದ್ವಲ್ಲ, ಮ್ಯಾಕ್ಸಿಮಮ್ ಎಲಿಮೆಂಟೇ ಪೇರೆಂಟ್ ಆಗಿರಬೇಕು. ಸೊ ಆ ರೀತಿ ಕಂಡೀಷನ್ ಇದೆಯಾ ಅಂತ ಪ್ರತಿಯೊಂದರಲ್ಲೂ ಚೆಕ್ ಮಾಡ್ತಾ ಹೋಗ್ಬೇಕು. ನೀವು ಡಿಲೀಟ್ ಮಾಡ್ಬೇಕಾದ್ರೂ ಕೂಡ ಚೆಕ್ ಮಾಡಬೇಕು. ಸೊ 9ಗಿನ್ನ 20 ದೊಡ್ಡದು, 20ಗಿನ್ನ 15 ಚಿಕ್ಕದು. ಸೊ ಚಿಕ್ಕದಿದ್ದಾಗ ಏನು ಮಾಡಬೇಕು? ಸ್ವ್ಯಾಪ್ ಮಾಡಬೇಕು. ಏನು ಮಾಡಬೇಕು? ಸ್ವ್ಯಾಪ್. ಸೊ 20 ಮೇಲೆ ಹೋಗುತ್ತೆ, 15 ಈ ಕಡೆ ಬಂತು, 7 ಹಾಗೆ ಉಳ್ಕೊಂತು, ನೆಕ್ಸ್ಟ್ 9. ಸೊ ಇವಾಗ ಏನು ಮಾಡಬೇಕು ನೋಡಿ? 20 15 ಇದೆ, ಇದನ್ನು ಕೂಡ ನಾನು ಚೇಂಜ್ ಮಾಡಬೇಕು. ಏನು ಮಾಡಿದೆ ನಾನು? ಕ್ಯೂ ಅಲ್ಲೂ ಕೂಡ ಚೇಂಜ್ ಮಾಡಬೇಕಲ್ವ? ಟ್ರೀಯಲ್ಲಿ ಚೇಂಜ್ ಮಾಡಿದ್ರೆ 15 ಜಾಗಕ್ಕೆ 20 ಹಾಕಿದ್ದೀನಿ. ಸೊ 15ನ ಏನು ಮಾಡಿದೆ? 20 ಜಾಗಕ್ಕೆ ಹಾಕಿದೆ, 20 ಜಾಗಕ್ಕೆ 15ಅನ್ನು ಹಾಕಿದ್ದೀನಿ. ಸೊ ಇವಾಗ ನಮ್ಮ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು? 20. ಈಗ 20ನ ಡಿಲೀಟ್ ಮಾಡೋಣ. ಸೊ 20ನ ಡಿಲೀಟ್ ಮಾಡಿದ್ರೆ ಏನು ಉಳಿತು? ಈ ಕಡೆ 15 ಉಳ್ಕೊಂತು, ಈ ಕಡೆ 7 ಉಳ್ಕೊಂತು. ಕೊನೆಯ ಎಲಿಮೆಂಟ್ ಯಾವ್ದು ಇನ್ಸರ್ಟ್ ಆಗಿರೋದು? ಇದನ್ನು ಬಿಟ್ಬಿಡಿ, ಯಾಕಂದ್ರೆ ಅದನ್ನ ಆಲ್ರೆಡಿ ರಿಮೂವ್ ಮಾಡಾಗಿದೆ. ಸೊ ಅದಕ್ಕೆ ಲಾಸ್ಟಲ್ಲಿ ಬರ್ದಿದ್ದೀನಿ, ಇಷ್ಟು ಮಾತ್ರ ಉಳ್ಕೊಂತು. ಲಾಸ್ಟಲ್ಲಿ ಇನ್ಸರ್ಟ್ ಆಗಿರೋದು ಯಾವುದು? 9. ಸೊ ಇವಾಗ ಏನು ಮಾಡಬೇಕು? 9ಅನ್ನು ತೆಗೆದಾಕ್ತೀನಿ. ಸೊ ಈ 9ಅನ್ನು ರಿಮೂವ್ ಮಾಡಿದ್ರೆ ಏನಾಯಿತು? 9 ಹೋಗ್ಬಿಟ್ಟು 20 ಪ್ಲೇಸಿಗೆ ಕೂತ್ಕೊಳ್ಳುತ್ತೆ.
ಯಾಕಂದ್ರೆ ನಾನು 20 ಅಲ್ಲ ಡಿಲೀಟ್ ಮಾಡ್ತಾ ಇರೋದು, ಲಾಸ್ಟ್ ಇನ್ಸರ್ಟ್ ಆಗಿರುವಂತಹ ಎಲಿಮೆಂಟ್ ಅನ್ನ ಏನ್ ಮಾಡ್ತೀನಿ 20 ಇರುವಂತ ಜಾಗಕ್ಕೆ ಹಾಕ್ತೀನಿ. ನೋಡಿ 9 ನ 20 ಇರುವಂತ ಜಾಗಕ್ಕೆ ಹಾಕ್ದೆ, 20 ನ ಡಿಲೀಟ್ ಮಾಡಿದೆ. ಸೊ ಇವಾಗ ಏನಾಗುತ್ತೆ ಅಪ್ಡೇಟ್ ಆಗುತ್ತೆ ಇದು ಕ್ಯೂ. ಸೊ ಅಪ್ಡೇಟ್ ಆಗಿದೆ ಏನಾಯ್ತು 20 ಹೋಗ್ಬಿಟ್ಟು 9 ಪ್ಲೇಸಿಗೆ ಕೂತ್ಕೊಂತು, 9 ಬಂದು 20 ಪ್ಲೇಸಿಗೆ ಕೂತ್ಕೊಂತು. ಸೊ ಇವಾಗ ನನ್ನ ಡಿಲೀಟೆಡ್ ಎಲಿಮೆಂಟ್ಸ್ ಎಲ್ಲಿವರೆಗೂ ಬಂದು 20 ಆಲ್ರೆಡಿ ಡಿಲೀಟ್, 30 ಆಲ್ರೆಡಿ ಡಿಲೀಟ್, ಇಲ್ಲಿವರೆಗೂ ಬಂತು. ಇಷ್ಟು ಮಾತ್ರ ಉಳ್ಕೊಂಡಿರೋದು ಇನ್ನ. ಸೊ ಇವಾಗ ಮತ್ತೆ ಇದರಲ್ಲಿ ಯಾವುದನ್ನು ಡಿಲೀಟ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಇದರ ಪೇರೆಂಟ್ಗಳನ್ನು ನೋಡ್ಕೋಣ. 15 7, ಅದರ ಪೇರೆಂಟ್ 9, 15ಗಿನ್ನ 9 ಚಿಕ್ಕದು, ಪೇರೆಂಟ್ ನೋಡಿ ಯಾವತ್ತಿದ್ರು ಜಾಸ್ತಿ ಇರಬೇಕು. ಸೊ ಏನು ಮಾಡೋಣ ಸ್ವ್ಯಾಪ್. ಸೊ ಸ್ವ್ಯಾಪ್ ಮಾಡಿದ್ರೆ ಏನಾಗುತ್ತೆ 9 ಜಾಗಕ್ಕೆ 15, 15 ಜಾಗಕ್ಕೆ 9. ಸೊ 15 ಇಲ್ಲಿಗೆ ಹೋಯ್ತು, ನೆಕ್ಸ್ಟ್ 9, ನೆಕ್ಸ್ಟ್ 7. ಸೊ ಈಗ ಮ್ಯಾಕ್ಸಿಮಮ್ ಎಲಿಮೆಂಟು ಪೇರೆಂಟ್ ನೋಡಾಯ್ತು. ಈಗ ಡಿಲೀಟ್ ಮಾಡ್ಬೇಕು ಯಾವುದನ್ನ 15 ಅದಕ್ಕಿಂತ ಮುಂಚೆ ಇದನ್ನ ನಾವು ಸ್ವ್ಯಾಪ್ ಮಾಡಿದ್ದಲ್ವಾ 9 ನ 15 ಜಾಗಕ್ಕೆ, 15 ನ 9 ಜಾಗಕ್ಕೆ. ಸೊ ಅದನ್ನ ಬರೀರಿ. ಸೊ 15 9 ಜಾಗಕ್ಕೆ ಬಂತು, 9 15 ಜಾಗಕ್ಕೆ ಹೋಯ್ತು. ಪ್ರತಿಯೊಂದು ಸಲಿನೂ ಇದನ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು ನೀವು. ಇವಾಗ ಏನಾಯ್ತು 15 ನ ಡಿಲೀಟ್ ಮಾಡಬೇಕು. ಸೊ 15 ನ ಡಿಲೀಟ್ ಮಾಡಿದ್ರೆ ಏನು ಉಳಿಯುತ್ತೆ 9 ಹಾಗೆ ಉಳಿಯುತ್ತೆ. ಕೊನೆಯಲ್ಲಿ ಇನ್ಸರ್ಟ್ ಆಗಿರುವಂಥ ವ್ಯಾಲ್ಯೂ ಅದು 7. ಸೊ 7 ಏನಾಗುತ್ತೆ 15 ಜಾಗಕ್ಕೆ ಹೋಗುತ್ತೆ. 15 ಡಿಲೀಟ್ ಆಗಿ ಕೊನೆಯಲ್ಲಿ ಇನ್ಸರ್ಟ್ ಆಗಿರುವಂಥ 7 15 ಜಾಗಕ್ಕೆ ಹೋಯ್ತು. ಸೊ ಇವಾಗ ಏನಾಯಿತು 15 ಇಲ್ಲಿ, ನೆಕ್ಸ್ಟ್ 7 ಇಲ್ಲಿ. ಸೊ ಇಲ್ಲಿವರೆಗೂ ನಾನು ಆಲ್ರೆಡಿ ಡಿಲೀಟ್ ಮಾಡಿದ್ದೀನಿ ಅಂತ ಅರ್ಥ. ಈಗ 15 20 ಮತ್ತು 30ನ ಡಿಲೀಟ್ ಮಾಡಿದ್ದೀನಿ. ಇನ್ನು ನೋಡ್ತಿರೋದು ಎರಡು ಎಲಿಮೆಂಟ್. ಸೊ ಎರಡು ಎಲಿಮೆಂಟಲ್ಲಿ ಏನು ಮಾಡಬೇಕು, ಫಸ್ಟು ಪೇರೆಂಟ್ ವ್ಯಾಲ್ಯೂ ನೋಡಬೇಕು. ಇದು ಚೈಲ್ಡ್ಗಿನ್ನ ಪೇರೆಂಟ್ ವ್ಯಾಲ್ಯೂ ಚಿಕ್ಕದು. ಸೊ ಏನು ಮಾಡಬೇಕು ಸ್ವ್ಯಾಪ್. ಸೊ ಸ್ವ್ಯಾಪ್ ಮಾಡಿದ್ರೆ ಏನಾಯಿತು 9 ಮೇಲೆ 7 ಚೈಲ್ಡ್ ವ್ಯಾಲ್ಯೂ ಆಯಿತು. ಇಲ್ಲೂ ಕೂಡ ಚೇಂಜಸ್ ಮಾಡಬೇಕು 9 7. ನೀವು ಪ್ರತಿಯೊಂದು ಸ್ಟೆಪ್ಪಿಗೂ ಬರೀತಾ ಹೋಗಿ ಇದನ್ನು ಕ್ಯೂನ. ಸೊ ನಾನು ಇಲ್ಲೇ ಚೇಂಜ್ ಮಾಡ್ತಾ ಹೋಗ್ತಾ ಇದ್ದೀನಿ, ಸುಮ್ಮನೆ ಜಾಸ್ತಿ ಬರೆದ್ರೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಈಗ 9ನ ಡಿಲೀಟ್ ಮಾಡಬೇಕು ಮ್ಯಾಕ್ಸಿಮಮ್ ಎಲಿಮೆಂಟನ್ನು. ಸೊ ಏನು ಮಾಡ್ತೀನಿ 9ನ ಡಿಲೀಟ್ ಮಾಡಬೇಕಾದ್ರೆ ಇನ್ನು ಉಳಿದಿರುವಂಥದ್ದು ಲಾಸ್ಟಲ್ಲಿ ಇನ್ಸರ್ಟ್ ಆಗಿರುವಂಥದ್ದು ಯಾವುದು 7. ಸೊ ಏನು ಮಾಡ್ತೀನಿ 7ಅನ್ನು 9 ಜಾಗಕ್ಕೆ ರೀಪ್ಲೇಸ್ ಮಾಡ್ತೀನಿ. 7ಅನ್ನು 9 ಜಾಗಕ್ಕೆ ರೀಪ್ಲೇಸ್ ಮಾಡಿಬಿಟ್ಟು 9ನ ಡಿಲೀಟ್ ಮಾಡಾಯಿತು. ಸೊ ಇವಾಗ ಇಲ್ಲಿವರೆಗೂ ನಂದು ಡಿಲೀಷನ್ ಆಗಿದೆ. ಇನ್ನು ಕೇವಲ ಉಳಿದಿರುವಂಥದ್ದು ಕೇವಲ ಒಂದೇ ಒಂದು ವ್ಯಾಲ್ಯೂ ಯಾವುದು 7. ಸೊ 7ಅನ್ನು ಡಿಲೀಟ್ ಮಾಡಿದ್ರು ಕೂಡ ಒಂದೇ ಖಾಲಿ ಉಳಿಯುತ್ತೆ. ಸೊ 7 ಡಿಲೀಟ್ ಮಾಡಿದ್ರೆ ಸೊ ಎಲ್ಲದನ್ನು ಕೂಡ ಡಿಲೀಟ್ ಮಾಡಾಯಿತು. ನೀವೀಗ ನೋಡಿದ್ರೆ ಪ್ರತಿಯೊಂದು ಎಲಿಮೆಂಟು ಕೂಡ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಇದೆ, ಅಂದರೆ ಅಸೆಂಡಿಂಗ್ ಆರ್ಡರ್ 7 9 15 20 30. ಅಂದರೆ ಏನಾಯಿತು ನಾವು ಸಾರ್ಟೆಡ್ ಆರ್ಡರಲ್ಲಿ ಹೀಪ್ ಸಾರ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಫಸ್ಟ್ ಏನು ಮಾಡಬೇಕು ಮ್ಯಾಕ್ಸ್ ಹೀಪ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಮ್ಯಾಕ್ಸ್ ಹೀಪ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಎರಡು ಚೈಲ್ಡ್ ನೋಡ್ಗಳ ಪೇರೆಂಟ್ ವ್ಯಾಲ್ಯೂ ಏನಾಗಿರಬೇಕು ಜಾಸ್ತಿ ಆಗಿರಬೇಕು, ಚೈಲ್ಡ್ಗಿನ್ನ ಪೇರೆಂಟ್ ವ್ಯಾಲ್ಯೂ ಜಾಸ್ತಿ ಆಗಿರಬೇಕು. ಆಮೇಲೆ ಫಸ್ಟ್ ಇನ್ಸರ್ಟ್ ಮಾಡಬೇಕಂದ್ರೆ ಆಸ್ ಲೆಫ್ಟ್ ಆಸ್ ಪಾಸಿಬಲ್, ಲೆವೆಲ್ ಬೈ ಲೆವೆಲ್ ಲೆಫ್ಟ್ ಆಸ್ ಪಾಸಿಬಲ್. ಸೊ ಆ ರೀತಿ ಮಾಡ್ತಾ ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೀಪ್ ಸಾರ್ಟ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.